ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್ ಪಾವಗೌಡ. ನಾನು ಇವತ್ತು ಬೆಂಗಳೂರು ಸ್ಟೈಲ್ ದೊನ್ನೆ ಬಿರಿಯಾನಿ ಮಾಡಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿದೆ. ಅದು ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ಅದಕ್ಕೆ ನಾನು ಒಂದು ಅರ್ಧ ಕೆಜಿ ಚಿಕನ್ ತಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ಅರ್ಧ ಕಪ್ಪು ಮೊಸರು, ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ಕಲ್ಸ್ಕೊಬಿಡೋಣ. ಒಂದು 5 ನಿಮಿಷ ಚೆನ್ನಾಗಿ ಕಲ್ಸಿದ್ರೆ ಅದು ನೀಟಾಗಿ ಕಲ್ಸುತ್ತೆ. ಎಲ್ಲ ಪೀಸ್ಗೆಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಕಲ್ಸಿದ್ಮೇಲೆ ಒಂದು ಹಾಫ್ ಅನ್ ಅವರ್ ಒಂದು ಪ್ಲೇಟ್ ಮುಚ್ಚಿ ಸೈಡಿಗೆ ಬಿಡೋಣ. ಸೈಡ್ಗೆ ಇಕ್ಕಿ ಆಮೇಲೆ ಮಸಾಲೆ ಏನೇನು ಬೇಕೋ ತೋರಿಸ್ತೀನಿ ಬನ್ನಿ. ಬಿರಿಯಾನಿಗೆ ಏನೇನು ಹಾಕ್ತೀವೋ ಆ ಮಸಾಲೆ ಎಲ್ಲ ಫುಲ್ ತಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಹಸಿಮೆಣಸಿನಕಾಯಿ, ಆಮೇಲೆ ಈ ಹಸಿಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ತಗೊಂಡಿದ್ದೀನಿ. ಅದೆಲ್ಲ ಒಂದ್ಸತಿ ಒಂದು ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಎಲ್ಲ ಬಿಸಿ ಆದ್ಮೇಲೆ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ನಾನು ಎಲ್ಲ ಬಿರಿಯಾನಿ ಮಸಾಲೆ ಜೊತೆಗೆ ಸ್ವಲ್ಪ ಕಸ್ತೂರಿ ಮೆಂತ್ಯನೂ ಹಾಕಿದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ರೆ ಎಣ್ಣೆಯಲ್ಲಿ ಗೋಲ್ಡನ್ ಕಲರ್ ಬರಬೇಕು. ಅವಾಗ ಬಿರಿಯಾನಿ ತುಂಬಾ ಸ್ಮೆಲ್ ಬರುತ್ತೆ, ಚೆನ್ನಾಗಿರುತ್ತೆ. ಸ್ವಲ್ಪ ಗೋಲ್ಡನ್ ಕಲರ್ ಬಂದ್ಮೇಲೆ ಇದಕ್ಕೆ ಒಂದು ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪು, ಅದೇ ಕಪ್ ಅಷ್ಟು ಪುದೀನ ಸೊಪ್ಪು. ಪುದೀನ ಸ್ವಲ್ಪ ಕಮ್ಮಿ ಆದ್ರೂ ಪರವಾಗಿಲ್ಲ, ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಎಲ್ಲ ಹಸಿ ಸ್ಮೆಲ್ ಹೋದ್ಮೇಲೆ ನೀಟಾಗಿ ಒಂದು ಪ್ಲೇಟಿಗೆ ತಗೋಬೇಕು. ನೋಡ್ದ, ಎಲ್ಲ ಹಸಿ ಸ್ಮೆಲ್ ಹೋಗಿದೆಲ್ಲ. ಎಲ್ಲ ಒಂದು ಪ್ಲೇಟಿಗೆ ತಗೊಂಡು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡೋಣ. ಅದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ತಟ್ಟೆಯಲ್ಲಿ ಹಾಕಿ ಒಂದು 5 ನಿಮಿಷ ಸೈಡ್ಗೆ ಇಕ್ಕಿದ್ರೆ ಸಾಕು, ತಣ್ಣಗಾಗ್ಬಿಡುತ್ತೆ. ತಣ್ಣಗಾಗಿರೋದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕೋಬೇಕು. ಅದಕ್ಕೆ ಮಿಕ್ಸಿಗೆ ನೀರು ಹಾಕೊಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಟ್ಕೊಳ್ಳೋಣ. ರುಬ್ಬಿಟ್ಕೊಂಡು ಅದು ಸೈಡ್ಗೆ ಇಟ್ಬಿಡೋಣ. ಇಟ್ಬಿಟ್ಟು ಆಮೇಲೆ ಕುಕ್ಕರ್ ಇಕ್ಕಿ ಸ್ಟವ್ ಮೇಲೆ ಕುಕ್ಕರಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ಕೋಬೇಕು. 1-2 ಸ್ಪೂನ್ ಅಷ್ಟು ಆಯಿಲ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಾನು 1-2 ಸ್ಪೂನ್ ಹಾಕಿದ್ದೀನಿ. ಮತ್ತೆ ಬಿರಿಯಾನಿಗೆ ಏನೇನು ಹಾಕಿದೀವೋ ಅವಾಗ ಮಸಾಲ ಸೇಮ್ ಮಸಾಲಾನೇ ಇನ್ನೊಂದ್ಸತಿ ಹಾಕ್ಕೋಬೇಕು. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆದ್ಮೇಲೆ ಒಂದು ಕಪ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಲ್ಲ, ಈರುಳ್ಳಿ ಸ್ವಲ್ಪ ಹಾಕ್ಬಿಟ್ಟು ಅದು ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಚಿಕನ್ ಕಲ್ಸಿಕ್ಕಿದ್ದೀವಲ್ಲ, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದು ಹಾಕ್ಕೊಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಅರಿಶಿನ ಹಾಕೊಂಡು ಚೆನ್ನಾಗಿ ಚಿಕನ್ ಎಲ್ಲ ಒಂದು ಅರ್ಧ ಬೇಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ಕೆಳಗಡೆ ಮೇಲ್ಗಡೆ ತಿರುಗಿದ್ರೆ ಎಣ್ಣೆ ಎಲ್ಲ ಚೆನ್ನಾಗಿ ಸ್ಮೂತ್ ಆಗುತ್ತೆ. ಆಮೇಲೆ ನಾವೆಲ್ಲ ರುಬ್ಬಿಟ್ಕೊಂಡಿದ್ದೀವಲ್ಲ ಖಾರ, ಅದನ್ನು ಅದಕ್ಕೆ ಹಾಕೋಬೇಕು. ಎಲ್ಲ ಹಾಕೊಂಡು ಇನ್ನೊಂದ್ಸತಿ ನೀಟಾಗಿ ತಿರ್ಗಿಸ್ಕೊಬಿಡೋಣ. ನಾನು ಇದಕ್ಕೆ ಬಿಸಿ ನೀರು ಹಾಕ್ತೀನಿ, ಬಿಸಿ ನೀರಾದ್ರೆ ಬೇಗ ಆಗುತ್ತೆ. ಆಮೇಲೆ ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ ಹಾಕಿ ಚೆನ್ನಾಗಿ ಬಿಸಿ ಮಾಡೋಣ. ಎಲ್ಲ ಸೇರಿ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಅದು ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಸಿ ಸ್ಮೆಲ್ ಎಲ್ಲ ಹೋಗುತ್ತೆ. ಹಸಿ ಸ್ಮೆಲ್ ಹೋಗಿ ಎಲ್ಲ ಹಸಿ ಚೆನ್ನಾಗಿ ಬೆಂದಿದೆ ಅಂದ್ರೆ ಮೇಲ್ಗಡೆ ಎಲ್ಲ ಎಣ್ಣೆ ಕಾಣಿಸುತ್ತೆ. ಎಣ್ಣೆ ಆ ಥರ ತೇಲ್ದ ಮೇಲೆ ಬೆಂದಿದೆ ಅಂತ ಲೆಕ್ಕ. ಆಮೇಲೆ ನೀರು ಹಾಕೊಳ್ಳೋಣ. ನೀರು ಹಾಕೊಂಡು ಎಲ್ಲ ನೀಟಾಗಿ ತಿರ್ಸೋಣ. ನಾನು ಇದಕ್ಕೆ ಬಿಸಿ ನೀರೇ ಹಾಕಿದ್ದೀನಿ. ನಾನು 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕೊತೀನಿ. ಆಮೇಲೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇವಾಗೆ ಸರಿ ಮಾಡ್ಕೋಬೇಕು. ಉಪ್ಪು ಕಮ್ಮಿ ಇದ್ರೆ ಸ್ವಲ್ಪ ಹಾಕ್ಕೊಬಿಟ್ಟು, ಉಪ್ಪು ಖಾರ ಕಮ್ಮಿ ಇದ್ರೆ ಸ್ವಲ್ಪ ಖಾರ ಹಾಕೊಂಡ್ರೆ ಪರವಾಗಿಲ್ಲ. ಆಮೇಲೆ ತೊಳೆದಿಟ್ಕೊಂಡಿದ್ದೀವಲ್ಲ ಅಕ್ಕಿ, ಅದಕ್ಕೆ ಹಾಕ್ಕೋಬೇಕು. ನಾನು ಅಕ್ಕಿ ಜಾಸ್ತಿ ಹೊತ್ತು ನೆನೆಸಿಲ್ಲ, ಒಂದು 5 ನಿಮಿಷ ನೆನೆಸಿದ್ದೀನಿ ಅಷ್ಟೇ. ಹಾಕ್ಕೊಬಿಟ್ಟು ಎಲ್ಲ ನೀಟಾಗಿ ತಿರ್ಗಿಸ್ಬೇಕು. ತಿರ್ಗಿಸಿ ಕುಕ್ಕರ್ ಮುಚ್ಚಬೇಕು. ಚೆನ್ನಾಗಿರುತ್ತೆ. ಈ ತರ ಮಾಡ್ಕೊಳ್ಳಿ. ಯಾರಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ. ನಾನು ಮಾಡೋ ಅಡಿಗೆ ಎಲ್ಲ ನಿಮಗೆ ಬರುತ್ತೆ. ಎಲ್ಲ ತಿರುಗಿಸ್ಬಿಟ್ಟು ಕುಕ್ಕರ್ ಮುಚ್ಚಿಬಿಡೋಣ. ಮುಚ್ಚಿದ್ಮೇಲೆ ನಾನು 3 ವಿಜಿಲ್ ಬಿಡ್ತೀನಿ. 3 ವಿಜಿಲ್ ಬಿದ್ದರೆ ಚೆನ್ನಾಗಿದೆ ಅಂತ ಲೆಕ್ಕ ಅಷ್ಟೇ. ಆಮೇಲೆ ತೆಗೆದುಬಿಟ್ಟು ತಿನ್ನೋದೆ. ನಾನು ಮಾತಾಡಿದ ಕನ್ನಡ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಬೇಜಾರು ಮಾಡ್ಕೋಬೇಡಿ. ನಾವು ಸ್ವಲ್ಪ ತೆಲುಗು, ಸ್ವಲ್ಪ ಕನ್ನಡ ಬರುತ್ತೆ. ನೋಡ್ತಾ ಚೆನ್ನಾಗಾಗಿದೆ ಎಲ್ಲ. ಕುಕ್ಕರ್ ಮುಚ್ಚಳ ತೆಗೆದ್ಮೇಲೆ
ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದೇ ತರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮಾಡ್ಕೊಂಡು ತಿಂದು ನೋಡಿ ಹೆಂಗಿದೆ ಅಂತ ಒಂದ್ಸತಿ ನನ್ನ ಚಾನಲ್ ಅಲ್ಲಿ ಕಮೆಂಟ್ ಕಳಿಸ್ರಿ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ಮೊಸರು ಆದ್ರೆ ಸಾಕು, ಚೆನ್ನಾಗಿರುತ್ತೆ. ಇದಕ್ಕೆ ಚಿಕನ್ ಗ್ರೇವಿ ಏನ್ ಬೇಕಾಗಿಲ್ಲ. ನಾವು ಇದಕ್ಕೆ ಜಾಸ್ತಿ ಮೊಸರೇ ತಕೊಂತೀವಿ. ಎಲ್ಲ ಕುಕ್ಕರ್ ಮುಚ್ಚಳ ತೆಗೆದ್ಮೇಲೆ ಕೆಳಗಡೆ ಮೇಲ್ಗಡೆ ಎಲ್ಲ ತೆಗಿಬೇಕು. ಆಮೇಲೆ ಪೀಸ್ ಬೆಂದಿದೆ ಇಲ್ಲೋ ಇವಾಗ ತೋರಿಸ್ತೀನಿ ನೋಡು. ಒಂದು ಸ್ಪೂನ್ ತಕೊಂಡು ಸ್ಪೂನಲ್ಲಿ ಹಿಂಗ್ ಅಂದ ತಕ್ಷಣ ಮೆತ್ತಗಾಗ್ಬೇಕು. ಹೌದಾ? ಯಾವತ್ತೇ ಆದ್ರೂ ಬಿರಿಯಾನಿ ಆದ್ರೂ ಏನೇ ಆದ್ರೂ ಚಿಕನ್ ಪೀಸ್ ಆದ್ರೂ ಮಟನ್ ಪೀಸ್ ಸ್ಮೂತ್ ಆಗಿ ಬೇಯಬೇಕು, ಅವಾಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಒಂದ್ ತಟ್ಟೆನಲ್ಲಿ ತಕೊಂಡು ತಿನ್ನೋದು. ನೋಡ್ತಾ ಎಷ್ಟು ಚೆನ್ನಾಗಿದೆ. ಅದಕ್ಕೆ ಸ್ವಲ್ಪ ಮೊಸರು ಹಾಕೊಂಡ್ರೆ ಸಾಕು. ಓಕೆ, ಬಾಯ್ ಫ್ರೆಂಡ್ಸ್.